ಸ್ವಾಗತವನ್ನು ಬಯಸಬೇಕು. ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ನಮ್ಮ ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾಯಿ PU ಡಿಗ್ರಿ ಕಾಲೇಜಲ್ಲಿ ಜಸ್ಟ್ ಸ್ಪ್ಯಾನ್ ಆಫ್ 4 ಇಯರ್ಸ್ ಅಲ್ಲಿ ಅರೌಂಡ್ 1000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ದಿಸ್ ಇಸ್ ದ ಪವರ್ ಆಫ್ ಅವರ್ ಶ್ರೀ ಸಾಯಿ PU ಡಿಗ್ರಿ. ಸೊ ಅದಕ್ಕೆ ಹೇಳಿದ್ರು ಒಂದು 19 ಜನ ಮ್ಯಾಟರ್ ಅಲ್ಲ. ಸೊ ಇಲ್ಲಿ ನಾವು 19 ಜನಕ್ಕೆ ಏನು ಮಾಡ್ಕೊಂಡು ಬಂದಿದೀವೋ ಆ 4 ವರ್ಷದಲ್ಲಿ ಇವತ್ತು 1000 ಜನ ತುಂಬಿಸಿದ್ದಾರೆ ಈ ಒಂದು ಕಾಲೇಜ್. ಸೊ ಇಲ್ಲಿ ನಮ್ಮ 2019ರಲ್ಲಿ ಜಾಯಿನ್ ಆಗಿ 2021ರಲ್ಲಿ ನಮ್ಮ ಕಾಲೇಜಿಗೆ ಮೊದಲನೆಯ ಫಲಿತಾಂಶ ಸೆಕೆಂಡ್ PU ನಮ್ಮ ಕಾಲೇಜಿನ ಮೊದಲನೆಯ ಫಲಿತಾಂಶ. ಆ ಮೊದಲನೆಯ ಫಲಿತಾಂಶದಲ್ಲಿ ಇಡೀ ನಮ್ಮ ತಾಲೂಕಿಗೆ ಮೊದಲ ಸ್ಥಾನವನ್ನ ಕೊಟ್ಟಿರುತ್ತೇವೆ. ಮೊದಲನೇ ವರ್ಷದಲ್ಲೇ ಮೊದಲ ಸ್ಥಾನವನ್ನ ಕೊಟ್ಟು ತಾಲೂಕಿಗೆ ಎಲ್ಲೋ ಮೂಲೆಯಲ್ಲಿರುವಂತಹ ಒಂದು ಕಾಲೇಜಿನ ಹೆಸರನ್ನ ನಮ್ಮ ಅಂತ ರೀತಿಯ 2021 ಫಲಿತಾಂಶದಲ್ಲಿ ಮೊದಲನೇ ಸ್ಥಾನವನ್ನ ಪಡೆದಿರುವಂತಹ ದಿವ್ಯಾ ಶ್ರೀ KV ಸೊ ಅವರು ವೇದಿಕೆ ಮೇಲೆ ಬರಬೇಕು. ಸೊ ದಯವಿಟ್ಟು 2021-2020 ಯಾವುದೋ ಒಂದು ಸೆಕೆಂಡ್ PU ವಿನ್ ಆಗಿದ್ರು ಪ್ರೈಸಸ್ ಫಸ್ಟ್ ಸೆಕೆಂಡ್ ಥರ್ಡ್. ದಯವಿಟ್ಟು ನಮ್ಮ ಚೀಫ್ ಗೆಸ್ಟ್ ಆಗಿರುವಂತಹ ಮುರಳಿ ಸರ್ ಮತ್ತೆ ಗೋಪಾಲ್ ಸರ್ ಅವ್ರ ಕಡೆಯಿಂದ ಒಂದು ಚಿಕ್ಕದಾದಂತಹ ಒಂದು ಸನ್ಮಾನ ಮಾಡಬೇಕಾಗಿ ವಿನಂತಿ. ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗಾನ ಚತುರಾಯ ಗಾನ ಇಲ್ಲೊಂದು ನಡೀತಾ ಇದೆ. ತಾವೆಲ್ಲರಿಗೂ ಕೂಡ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ನನ್ನ ಸ್ವಾಗತವನ್ನು ಮೊದಲಿಗೆ ಬಯಸ್ತೇನೆ. ವಿದ್ಯಾರ್ಥಿಗಳೇ, ಇವತ್ತೇನು ಕೋಲಾರ ಗಡಿ ಭಾಗದಲ್ಲಿ ಈ ಒಂದು ಕಾಲೇಜನ್ನ ನಿಮ್ಮ ಮ್ಯಾನೇಜ್ಮೆಂಟ್ನ ಎಲ್ಲ ಸದಸ್ಯರು ಒಟ್ಟುಗೂಡಿ ಈ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಶ್ಲಾಘನೀಯ. ಯಾಕಂತಂದ್ರೆ ಈ ಒಂದು ಗಡಿಭಾಗದಲ್ಲಿ ಈ ಒಂದು ದೊಡ್ಡ ಸುಮಾರು 900 ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಕಾಲೇಜ್ ನಡೆಸೋದು ಅಂತಂದ್ರೆ ಬಹಳ ಮಹತ್ತರವಾದ ಕೆಲಸ. ಎಲ್ಲ ಸಲ್ಲಿಸ್ತೇನೆ. ವಿದ್ಯಾರ್ಥಿಗಳೇ, ತಾವು ತಮಗೆ ನನಗೆ ಹೆಚ್ಚಿಗೆ ಭಾಷಣಗಳೆಲ್ಲ ನಮ್ಮ ಮುರಳೀಧರ್ ಸರ್ ಎಲ್ಲ ಮಾತಾಡ್ತಾರೆ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವೇನು ವಿದ್ಯಾರ್ಥಿ ಜೀವನವನ್ನ ನಡೆಸ್ತಾ ಇದ್ದೀರಿ, ಇದು ಬಹಳ ನಿಮ್ಮ ಜೀವನದಲ್ಲಿ ಬಹಳ ಪ್ರಮುಖ ಘಟ್ಟ. ಈ ಘಟ್ಟದಲ್ಲಿ ತಾವು ಬಹಳ ಶಿಸ್ತಿನಿಂದ ನಿಮ್ಮ ತಂದೆ ತಾಯಿ ಬಹಳ ಕಷ್ಟಪಟ್ಟು ನನ್ನ ಮಗಳು ಒಳ್ಳೆ ವಿದ್ಯಾವಂತರಾಗಬೇಕು, ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಅವರೆಲ್ಲ ಬರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ತಮ್ಮ ತಂದೆ ತಾಯಿಗಳು ತಮ್ಮನ್ನ ಓದಿಸ್ತಾ ಇರ್ತಾರೆ. ಅವರ ನಂಬಿಕೆಗೆ ದ್ರೋಹ ಬರೆದ ರೀತಿಯಲ್ಲಿ ತಾವೆಲ್ಲರೂ ಕೂಡ ನಡ್ಕೋಬೇಕು ಅಂತ ಹೇಳ್ತಾ, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಯಾರು ತನ್ನನ್ನ ಈ ಸಮಾಜಕ್ಕೆ ಪರಿಚಯಿಸುತ್ತಿರುವಂತಹ ಇಂಟರ್ನಲ್ ಪವರ್ ಏನಿದೆ, ನಮ್ಮ ಒಳಗಿರುವಂತಹ ಒಂದು ಆಂತರ್ಯದ ಶಕ್ತಿ ಏನಿದೆ, ಅದನ್ನು ನಾವು ಗುರುತಿಸಬೇಕು. ಮತ್ತು ಈ 16 to 20 ಇಯರ್ಸ್ ಆಫ್ ಏಜ್ ಏನಿದೆ, ಈ ಫಸ್ಟ್ PUC, ಸೆಕೆಂಡ್ PUC ಮತ್ತು 3 ವರ್ಷದ ಡಿಗ್ರಿನಲ್ಲಿ ನೀವು ಲೇಸರ್ ಫೋಕಸ್ ಅಂತ ಕರಿತೀವಿ. ಅಂದರೆ ನಿಮ್ಮ ಓದಿನ ಬಗ್ಗೆ ವಿಶೇಷವಾಗಿ ನೀವು ಗಮನ ಹರಿಸಬೇಕು. ಏನು ಕೋರ್ಸಸ್ ಇದೆ, ಇದಾದ್ಮೇಲೆ ಮುಂದೇನು PUC ಆದಮೇಲೆ ಸೈನ್ಸ್ ತಗೊಂಡ್ರೆ ಏನೇನು ಕೋರ್ಸಸ್ ಇದೆ,
ಅಥವಾ ಸೈನ್ಸ್ನಲ್ಲಿ ಏನಿದೆ, ಆರ್ಟ್ಸ್ನಲ್ಲಿ ಏನಿದೆ, ಕಾಮರ್ಸ್ನಲ್ಲಿ ಏನಿದೆ, ಹಾಗೆ ಡಿಗ್ರಿ ಓದ್ತಾ ಇರುವಂಥ ಮಕ್ಕಳು ವಿಶೇಷವಾಗಿ ಕಾಮರ್ಸ್ ಓದಿದ ಮೇಲೆ ಮುಂದೇನು ಮಾಡ್ಬೋದು ಅಂತೇಳಿ. ನಮ್ಮ ಗ್ರಾಮೀಣ ಭಾಗದಿಂದ ಬರುವಂಥ ಮಕ್ಕಳಿಗೆ ಅವರಿಗೆ ಒಂದು ವಿಶೇಷವಾದಂಥ ಪರಿಶ್ರಮ ಮಾಡುವಂಥ ಶಕ್ತಿ ಇರುತ್ತೆ. ಆದರೆ ಅವರ ಕೆಲವು ಸ್ಮಾಲ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಅದೇನು ಅಂತಂದರೆ, ಇತ್ತೀಚೆಗೆ ಹೆಚ್ಚಿಗೆ ನಾವು ಈ ಮೊಬೈಲು ಗೀಳಿಗೆ ಒಳಗಾಗ್ಬಿಟ್ಟಿದ್ದೀವಿ. ಅಂದರೆ ಹೆಚ್ಚು ಸ್ಕ್ರೀನ್ ಟೈಮ್, ದಿನದಲ್ಲಿ 4 ಗಂಟೆ 5 ಗಂಟೆ, ಕೆಲವರು ಈವನ್ 6-7 ಗಂಟೆ ಮೊಬೈಲ್ನಲ್ಲಿ ನಮ್ಮ ಸಮಯವನ್ನು ಕಳೀತಾ ಇದ್ದೀವಿ. ಅಂದರೆ ಯಾಕೆ ಕಳೀತಾ ಇದ್ದೀವಿ ಅಂತಂದರೆ, ಓದೋದಕ್ಕೋಸ್ಕರ ಮೊಬೈಲ್ ಬಳಸಿದ್ರೆ, ಯಾವುದಾದ್ರೂ ಎಜುಕೇಷ್ನಲ್ ವೆಬ್ಸೈಟ್ಸ್ ನೋಡುವಂಥದ್ದು ಅಥವಾ ನಮ್ಮ ಓದಿಗೆ ಉಪಯೋಗ ಆಗುವಂತಹ ಆನ್ಲೈನ್ ಲರ್ನಿಂಗ್ ಮೆಟೀರಿಯಲ್ ಏನಾದರೂ ನೋಡಿದ್ರೆ ಅದು ಒಳ್ಳೆಯದು. ಆದರೆ ನಾವು ಬಹುತೇಕ ಈ ಸಣ್ಣ ಸಣ್ಣ ವಿಡಿಯೋಗಳು ನೋಡೋದು, ಎಂಟರ್ಟೈನ್ಮೆಂಟು, ಅದರಿಂದ ನಮಗೆ ಹೆಚ್ಚು ಸಮಯ ಹಾಳಾಗ್ತಾ ಇದೆ ಮತ್ತು ನಮ್ಮ ಓದಿನ ಕಡೆಗೆ ಇರಬೇಕು. ಅಡಾಪ್ಟ್ ಮಾಡಿಕೊಂಡಿದ್ದೆ. ಆದರೆ ನಿಮ್ಮ ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ಖಂಡಿತ ನೀವು ಎಲ್ಲವನ್ನೂ ಸಹ ಸಾಧನೆ ಮಾಡ್ಲಿಕ್ಕಾಗುತ್ತೆ. ಈಗ ಯಾಕೆ ಡಿಸಿಪ್ಲಿನ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿಸ್ತು ಬಹಳ ಮುಖ್ಯ ನಮ್ಮ ಒಂದು ಜೀವನದಲ್ಲಿ. ವಿದ್ಯಾರ್ಥಿ ಜೀವನ ಆಗಿರ್ಬೋದು ಅಥವಾ ವೃತ್ತಿ ಜೀವನ ಆಗಿರ್ಬೋದು, ಶಿಸ್ತು ಇದ್ದಾಗ ಮಾತ್ರ ನಾವು ಏನಾದರೂ ಕಲೀಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಹಾರ್ಡ್ ವರ್ಕ್ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅದೇ ರೀತಿಯಾಗಿ ಡೆಡಿಕೇಟ್ ಆಗಬೇಕು ನೀವು ಕೋರ್ಸ್ ಸ್ಟಡೀಸ್ ಮೇಲೆ. ಅದೇ ರೀತಿಯಾಗಿ ಆನೆಸ್ಟ್ ಆಗಿರಬೇಕು, ಪಂಕ್ಚುವಲ್ ಆಗಿರಬೇಕು, ಟೈಮ್ ಸರಿಯಾಗಿ ಕಾಲೇಜಿಗೆ ಬರಬೇಕು. ಅದೇ ರೀತಿಯಾಗಿ ನಿಮ್ಮ ಒಂದು ಏನು ಗುರುಗಳಿದ್ದಾರೆ ಇಲ್ಲಿ, ಆ ಒಂದು ಗುರುಗಳಿಗೆ ಗೌರವವನ್ನು ಕೊಡಬೇಕು. ಯಾಕಂತಂದ್ರೆ ಇಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದು ಇಲ್ಲಿ ಜಾಯಿನ್ ಆಗಿದ್ದೀರಿ. ಗೋಪಾಲಗೌಡ ಸರ್ ಹೇಳ್ತಾ ಇದ್ರು, ಈ ಒಂದು ಗಡಿನಾಡ ಪ್ರದೇಶದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಒಂದು ಕಾಲೇಜನ್ನು ನಿರ್ಮಾಣ ಮಾಡಿದ್ದಾರೆ. ಮೊದಲಿಗೆ ಈ ಒಂದು ಆಡಳಿತ ಮಂಡಳಿಯವರಿಗೆ ನಾನು ಪ್ರಶಂಸನೆ ಮಾಡ್ತೇನೆ. ಯಾಕಂತಂದ್ರೆ ಜಿಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂತಹ ಒಂದು ವಿದ್ಯಾಸಂಸ್ಥೆ ಈ ಒಂದು ಬೇತಮಂಗಲ, ಈ ಒಂದು ಗ್ರಾಮ ಬೇತಮಂಗಲ ಹೋಬಳಿಯಲ್ಲಿದೆ. ಅದನ್ನ ತುಂಬಾ ಪ್ರಶಂಸೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಅವಕಾಶವನ್ನ ನೀಡಿದ ಮ್ಯಾನೇಜ್ಮೆಂಟ್ಗೆ ಮತ್ತೆ ಫ್ಯಾಕಲ್ಟೀಸ್ಗೆ ವಿಶೇಷವಾದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಇಬ್ಬರ ಬಗ್ಗೆ ನಾನು ಇಲ್ಲಿ ಮಾತಾಡಬೇಕು. ಒಂದು ಸತೀಶ್ ಸರ್ ಮತ್ತೆ ತೇಜಸ್ವಿನಿ ಮೇಡಮ್. ಇವರು ನಮ್ಮ ಕಾಲೇಜಿನಲ್ಲಿ ಸುಮಾರು 1-2 ವರ್ಷ ವರ್ಕ್ ಮಾಡ್ತಿದ್ರು. ಸರ್ 3 ಅವರು ಒಂದೊಂದು ಕಡೆ ಕೆಲಸ ಮಾಡಿ ಬರ್ತಿದ್ರು ಸರ್. ದಿನ ಸಂಜೆ ಬೈಸ್ಕೊಳ್ಳೋರು ಬಂದು, ಸಂಜೆ ಯಾಕ್ರಿ ಲೇಟ್ ಆಗಿ ಬರ್ತೀರಿ, ಯಾಕ್ರಿ ಲೇಟ್ ಆಗಿ ಬರ್ತೀರಿ ಅಂತ. ಬಹುಶಃ ಆ ಒಂದು ಕಿಚ್ಚಿನಿಂದ, ಆ ಒಂದು ಕಿಚ್ಚು ಅಂತ ಹೇಳಿದ್ರೆ ಏನಾದ್ರೂ ನಾವು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲದಿಂದ ಈ ಒಂದು ಒಳ್ಳೆ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಕಣಮ್ಮ ನೀವು. ಸತೀಶ್ ಎಲ್ಲಿ? ಸತೀಶ್ ಮತ್ತೆ ತೇಜಸ್ವಿನಿ, ನಿಜವಾಗ್ಲೂ ಗ್ರೇಟ್ ನೀವು ಮಾತ್ರ. ಇಂತಹ ಒಂದು ಅದ್ಭುತವಾದಂತಹ ಒಂದು ಸಂಸ್ಥೆ. ಯಾಕಂತಂದ್ರೆ ಐ ನೋ ದೇರ್ ಸ್ಟ್ರಗಲ್ಸ್. ತುಂಬಾ ಸ್ಟ್ರಗಲ್ಸ್ ಮಾಡಿದ್ದಾರೆ ಮಾತ್ರ ಈ ಕಾಲೇಜನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ. ಈ ಒಂದು ಪ್ರಾರಂಭದ ಒಂದು ಹಂತದಲ್ಲಿ ಬಂದು ಸರ್ ಏನ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಬಂದು ಡಿಸ್ಕಸ್ ಮಾಡಿ ಈ ಒಂದು ಕಾಲೇಜನ್ನ ಇಲ್ಲಿ ಪ್ರಾರಂಭ ಮಾಡಿರೋದುಂಟು. ಈ ಒಂದು ಸಂದರ್ಭದಲ್ಲಿ ದಿವ್ಯಶ್ರೀ ಅವರ ರಿಸಲ್ಟ್ ಅನ್ನ ಬ್ರೇಕ್ ಮಾಡಿದ್ದಲ್ಲಿ ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ಅಂತ. ಕಾಲು ನೋಡೋಣ, ಈ ವರ್ಷನೂ ಸೇಮ್ ಬಹುಮಾನ 1 ಲಕ್ಷ. ಆ ಒಂದು 1 ಮಾರ್ಕ್ ಅನ್ನ ಕ್ರಾಸ್ ಮಾಡಿದ್ರೆ 589, ಓನ್ಲಿ 1 ಮಾರ್ಕ್ಸ್ 590 ತಗೊಂಡವರಿಗೆ ಸೊ 1 ಲ್ಯಾಕ್ ಬಹುಮಾನ. ನಮ್ಮೊಂದು 2ನೇ ಬಹುಮಾನ, ಮೊದಲ ಒಂದು ಫಲಿತಾಂಶದಲ್ಲಿ ತಾಲೂಕಿಗೆ ಉನ್ನತ ರೀತಿಯ ಒಂದು ಹಂತದಲ್ಲಿ ಫಲಿತಾಂಶವನ್ನು ಕೊಟ್ಟಿರ್ತಾರೆ. ಸೊ ಅವ್ರಿಗೂ ಸಹ ಒಂದು ಧನ್ಯವಾದಗಳು. ಅದೇ ರೀತಿ ಈ ಒಂದು 2022-23ರಲ್ಲಿ ನಮ್ಮ ಕಾಲೇಜಿನ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ರೂಪಶ್ರೀ KS. ಸೊ ದಯವಿಟ್ಟು ಸೊ ಆ ಮಗು ಪಾಪ ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಪ್ರೋಗ್ರಾಮ್ಗೆ. ಥ್ಯಾಂಕ್ ಯು ಸೋ ಮಚ್ ವರ್ಷ. ಅದೇ ರೀತಿ 3ನೇ ಒಂದು ಬಹುಮಾನ 2022-23ನೇ ವರ್ಷದಲ್ಲಿ ನಮ್ಮ ದ್ವಿತೀಯ PUC ಫಲಿತಾಂಶ 3ನೇ ಸ್ಥಾನದಲ್ಲಿ ರಿತಿಕಾ. ಏನಂದ್ರೆ ಇವ್ರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ಒಂದೇ ಊರಿನವರಾಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. 24ನೇ ವರ್ಷದಲ್ಲಿ
2ನೇ ಸ್ಥಾನವನ್ನ ಗಳಿಸಿರುವಂತ ನಮ್ಮ ವಿದ್ಯಾರ್ಥಿ ಕಲ್ಯಾಣ್ ಎನ್. ಪೂಜಾ ವಿ. ಮೊದಲನೇ ಸಾಲಿನಲ್ಲಿ ನಾವು ಈ ಒಂದು ಸೈನ್ಸ್ ಅನ್ನ ಪ್ರಾರಂಭ ಮಾಡಿ ಈ ಒಂದು ಸೈನ್ಸ್ ನ ಮೊದಲ ವರ್ಷದ ಮಕ್ಕಳೆಲ್ಲ ಎದ್ದು ನಿಂತ್ಕೊಂಡು ಜೋರಾದ ಚಪ್ಪಾಳೆ ಮಾಡ್ತಾರೆ, ನೋಡೋಣ ಮತ್ತೆ ಪವರ್ ಏನಂತ. ಸ್ಟ್ಯಾಂಡ್ ಅಪ್ ಆಲ್ ದ ಗರ್ಲ್ಸ್ ಅಂಡ್ ಬಾಯ್ಸ್. ಸರ್ ಪ್ಲೀಸ್ ಮೊಬೈಲ್ ಟಾರ್ಚ್ ಹಾಕಿ ಪ್ಲೀಸ್, ದಯವಿಟ್ಟು. ಈ ಒಂದು ಒಳ್ಳೆ ಕಾರ್ಯಕ್ರಮ ದಯವಿಟ್ಟು ನೋಡೋಣ ಎಷ್ಟು ಜನ ಒಳ್ಳೆ ಕಾರ್ಯಕ್ರಮಕ್ಕೆ ಸೈ ಅಂತಿರೋ ಅವ್ರು ಅಷ್ಟು ಜನ ಟಾರ್ಚ್ ಹಾಕಿರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸೊ ಒಳ್ಳೆ ಮಕ್ಕಳಿಗೆ ಟಾರ್ಚ್ ದಯವಿಟ್ಟು. ಒಳ್ಳೆ ಕಾರ್ಯಕ್ರಮ ನೆನ್ಪಿಟ್ಕೊಳ್ಳಿ. ಇವತ್ತು ನಮ್ಗಿಲ್ಲ ಅಂದ್ರೆ ನಮ್ಮ ಮಕ್ಕಳು ಆಗುವಂತ ಒಂದು ಕಾರ್ಯಕ್ರಮ, ಅದು ಏನಂತ ಮತ್ತೆ ಹೇಳ್ತೀನಿ. ಎಷ್ಟೋ ಜನದ ಮೊಬೈಲ್ ಇದೆ ಆದ್ರೂ ಟಾರ್ಚ್ ಆನ್ ಮಾಡಿಲ್ಲ. ಜಸ್ಟ್ check out your mobiles. 3, 2, 1, go. Ready? ಜೋರಾಗಿ ಅಷ್ಟೇ ನಮ್ಮ ಮೊಬೈಲ್ ಸರೋದು. Come on guys, it's the power of ಸಾಯಿ ಬಾಬಾ ಆಶೀರ್ವಾದ ಎಲ್ಲ ಮಕ್ಕಳಿಗೂ ಇರುತ್ತೆ. ನಾಳೆ ಎಲ್ಲ ಇವತ್ತಲ್ಲ, ಯಾವತ್ತೊಂದಿನ ಈ ಒಂದು ಕಾರ್ಯಕ್ರಮ ನಿಮ್ಮ ಎಲ್ಲರಿಗೂ ನೆಕ್ಸ್ಟ್ ಮಂತ್ ಅಲ್ಲೇ ಉಪಯೋಗ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅದರ ಒಂದು ಉದ್ದೇಶ ಏನು ಅಂತ ಹೇಳ್ತೀರಿ. Come on, run! She's helping us! Please, thank you so much. Once ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ, ಶ್ರೀ ಸಾಯಿ www.srisai.institute. Sri Sai Helping Hands is a website. So we are designed. Today we are providing for poor students. ನೀಟಾಗಿ ನೆನ್ಪಿಟ್ಕೊಳ್ಳಿ, ಎವ್ರಿ 3 months ಒನ್ಸ್ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಯಾರಿಗೆ ನಮ್ಮ ಒಂದು ಬಡತನದಿಂದ ಅನೇಕ ರೀತಿಯ ಒಂದು ಮಕ್ಕಳು ಉನ್ನತ ಒಂದು ಶಿಕ್ಷಣ ಪಡೆಯಕ್ಕೆ ಸಾಧ್ಯ ಇರೋದಿಲ್ಲ, ಆರ್ ಮೆರಿಟ್ ಸ್ಟೂಡೆಂಟ್ಸ್ ಆಗಿರ್ತೀರ. ಸೊ ಯಾವುದೇ ರೀತಿಯ ಒಂದು ಹಣಕಾಸಿನ ತೊಂದರೆಯಿಂದ ಮುಂದಕ್ಕೆ ಹೋಗಕ್ ಆಗ್ತಾ ಇರಲಿಲ್ಲ ಅಂತ ರೀತಿಯ ಒಂದು ಬಡ ವಿದ್ಯಾರ್ಥಿಗಳಿಗೆ, ಈ ಒಂದು ಮೆರಿಟ್ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ಅಂತವರ ಒಂದು ಇನ್ಸ್ಪಿರೇಷನ್ ನಲ್ಲಿ ನಮ್ಮ ಸಾಯಿ ಕಾಲೇಜ್. ಸೊ ನಾನು ಅವಾಗಲೇ ಹೇಳಿದೆ, ಫ್ರಮ್ 19 to 900 to 1000 ಇಟ್ಸ್ ಅ ಪವರ್ ಆಫ್ ಶ್ರೀ ಸಾಯಿ. ಸೊ ದೇವರ ಆಶೀರ್ವಾದ, ಒಳ್ಳೆ ರಿಸಲ್ಟ್ಸ್ ಇಂದ ಒಳ್ಳೆ ಅಡ್ಮಿಷನ್ಸ್ ಬಂದಿದೆ, ಹೋಗೋದನ್ನೇ ಇದೆ. ಸೊ ಬಡ ವಿದ್ಯಾರ್ಥಿಗಳಿಗೆ, ಮೆರಿಟ್ ವಿದ್ಯಾರ್ಥಿಗಳಿಗೆ ಏನೋ ಒಂದು ನಮ್ಮ ಕಡೆಯಿಂದ ಸಹಾಯ ಮಾಡೋಣ ಅಂತ ಇವತ್ತು 11/1/2025 ದಿನ ಸಾಯಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಒಂದು ವೆಬ್ಸೈಟ್, ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದೀವಿ. ದಯವಿಟ್ಟು ಇದನ್ನ ಎಲ್ಲರೂ ತಿಳಿಸಿ, ನೀವು ಸಹ ಪಡ್ಕೊಳ್ಳಿ. ಈ ಒಂದು ಸ್ಕಾಲರ್ಶಿಪ್ ನಿಮ್ಗೆ ಒಂದು ಫೈನಾನ್ಷಿಯಲ್ ಸ್ಕಾಲರ್ಶಿಪ್, ನಿಮ್ಮ ಯಾವುದೇ ರೀತಿ ಒಂದು ಎಜುಕೇಶನ್ಗೆ ತೊಂದರೆ ಆಗುವಂತ ಒಂದು ಹಣಕಾಸಿನ ಒಂದು ನೆರವನ್ನ ನಾವು ನೀಡ್ತಾ ಇರ್ತೀವಿ. ಸೊ ದಟ್ ಈಸ್ ದಿ ಸಾಯಿ ಹೆಲ್ಪಿಂಗ್ ಹ್ಯಾಂಡ್ಸ್. ಸೊ ಇವತ್ತು ಅಂತ ರೀತಿಯ ಒಂದು ಒಳ್ಳೆ ಒಂದು ಪ್ರೋಗ್ರಾಮ್, ಒಳ್ಳೆ ರೀತಿಯ ಒಂದು ವೆಬ್ಸೈಟ್ ಅನ್ನ ಸೊ ನಮ್ಮ ಕಿರಣ್ ಕುಮಾರ್ ಸರ್ ಅವ್ರ ಕಡೆಯಿಂದ ಇನಾಗ್ರೇಷನ್ ಮಾಡಿರುವುದು ಒಂದು ಸಂತೋಷದ ಒಂದು ವಿಚಾರ. ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಸರ್ ಅವ್ರನ್ನ ಒಂದು ಎರಡೆರಡು ಮಾತುಗಳನ್ನ ಹೇಳೋದಕ್ಕಿಂತ ನಾವು ಏನೇ ಆಗಲಿ ಒಂದು ಕೆಲಸ ಮಾಡಿ ತೋರಿಸ್ಬೇಕು. ಮಕ್ಕಳೇ, ನಾವು ಹೇಳೋದು ಮತ್ತೆ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಪ್ರಮಾಣ ಮಾಡದೆ ಇರೋದಲ್ದ, ನಾವು ನಮ್ಮ ಕೈಲಾದ ಸಹಾಯನ ನಾವು 4 ಜನಕ್ಕೆ ಮಾಡಬೇಕು. ಒಬ್ಬರಿಗಾದ್ರೂ ಮಾಡಿದ್ರು ಸಾಕು. ನೀವು ಓದಿ ದೊಡ್ಡವರಾಗಿ ಒಳ್ಳೆ ಸ್ಥಾನಗಳಿಗೆ ಹೋಗ್ಬೇಕು ಅಂತ ಮನೇಲಿ ತಂದೆ ತಾಯಿ ಕೋರ್ತಾರೆ. ಅದೇ ರೀತಿ
ನಿಮ್ಮ ಒಂದು ಡೆಡಿಕೇಶನ್ ನೀವು ಇಟ್ಕೊಂಡು ಓದಿ ಒಳ್ಳೆ ಒಂದು ಅಂಕಗಳನ್ನ ತಗೊಂಡು ಅವ್ರಿಗೊಂದು ಸಂತೋಷ ಕೊಟ್ರೆ ಅದಕ್ಕಿಂತ ಅವರು ಬೇರೆ ಏನು ಅಪೇಕ್ಷೆ ಪಡಲ್ಲ. ಅದೇ ಅವ್ರಿಗೊಂದು ದೊಡ್ಡ ತೃಪ್ತಿ ಕೊಡುತ್ತೆ. ಒಂದು ಸೇಯಿಂಗ್ ಇದೆ. ನಾನು ಓದಿದ್ದು ಸತ್ಯಸಾಯಿ ಬಾಬಾ ಸಂಸ್ಥೆಯಲ್ಲಿ. ಸಾಯಿ ಅಂತ ನಿಮ್ಮ PU ಕಾಲೇಜ್ಗೂ ಶ್ರೀ ಸಾಯಿ PU ಅಂಡ್ ಡಿಗ್ರಿ ಕಾಲೇಜ್ ಅಂತ ಇಟ್ಟಿದ್ದಾರೆ. ನಾನು ಓದಿದ್ದು ಸತ್ಯಸಾಯಿ ಬಾಬಾ ಅವರ ಸಂಸ್ಥೆ ಮುದ್ದೇನಹಳ್ಳಿ, ಮುಂಚೆ ಕೋಲಾರ ಡಿಸ್ಟಿಕ್ ಇತ್ತು ಮುದ್ದೇನಹಳ್ಳಿ ಕೂಡ. ಸೊ ಅಲ್ಲಿ ನಾವು ಹೋದಾಗ ಫ್ರೀ ಎಜುಕೇಶನ್, ಅಂದ್ರೆ ಸತ್ಯಸಾಯಿ ಬಾಬಾ ಅವರು ಫ್ರೀ ಎಜುಕೇಶನ್ ಕೊಟ್ಟಿದ್ರು. ನಾವು ಫೀಸ್ ಕಟ್ಟದಿರ ಅಂತ ಏನಲ್ಲ, ಕಟ್ಬೋದಾಗಿತ್ತು. ಬಟ್ ಎಲ್ಲರಿಗೂ ಅಲ್ಲಿ ಸೇರಿದವ್ರ ಎಲ್ಲ ಮಕ್ಕಳಿಗೂ ಫ್ರೀ ಎಜುಕೇಶನ್, ಫ್ರೀ ಫುಡ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕಲ್ತಂತ ವ್ಯಾಲ್ಯೂಸ್ ನಾವು ಮೇನ್ ಸ್ವಾಮಿ ಸಂಸ್ಥೆಯಲ್ಲಿ ಕಲ್ತಂತ ವ್ಯಾಲ್ಯೂಸ್ ನಾವು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ನಾನು ಚೂಸ್ ಮಾಡಿದ್ದು ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕು, ಎಜುಕೇಶನ್ ಕೊಟ್ರೆ ಅವ್ರು ಮುಂದೆ ಹೋಗ್ತಾರೆ. ಎಜುಕೇಶನ್ ಆಗ್ಲಿ ಮತ್ತೆ ಅವ್ರಿಗೆ ಓದ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಆಗ್ಲೇ ಅಲ್ವಾ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಕ್ಕಾಗೋದು. ಸೊ ಅದೊಂದು ಇಂಟೆನ್ಷನ್ ಇಂದ ನಾವು ಈ ಸೇವೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ತಂದೆಯವರ ಜ್ಞಾಪಕಾರ್ಥಕವಾಗಿ TKR ಫೌಂಡೇಶನ್ ಅಂತ ಮಾಡಿದ್ದೀನಿ. ತಿಪ್ಪಾರೆಡ್ಡಿ ಅವರು ನಮ್ಮ ತಂದೆಯವರು. ಸೊ ಅವರು ನಾವು ಬಾಬಾ ಡಿವೋಟೀಸ್. ಸೊ ಆಗ್ಲಿಂದ ನಾವು ಒಂದು ಸೇವೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ರೀತಿ ನಾವು ಓದಿದಾಗ ಸಂಸ್ಥೆಯಲ್ಲಿ ನಮ್ಗೆ ಹೇಳ್ಕೊಟ್ಟಂತ ಒಂದು ಸೇಯಿಂಗ್, ಒಂದು ಮಾತು ಹೇಳ್ತೀನಿ. ವಾಚ್, ಎಲ್ಲರೂ ವಾಚ್ ಕಟ್ಕೊಂತಿರಲ್ಲ, ವಾಚ್ ಅಂತಿದೆ. ವಾಚ್ ಸ್ಪೆಲ್ಲಿಂಗ್ WATCH. ವಾಚ್ ಅಂದ್ರೆ ವಾಚ್ ಯುವರ್ ವರ್ಡ್ಸ್. WA ವಾಚ್ ಯುವರ್ ಆಕ್ಷನ್, ವಾಚ್ ಯುವರ್ ಥಾಟ್ಸ್, ವಾಚ್ ಯುವರ್ ವರ್ಡ್ಸ್, ವಾಚ್ ಯುವರ್ ಕ್ಯಾರೆಕ್ಟರ್. ಸೊ ಇದಿಷ್ಟು ನೀವು ಮನಸ್ಸಲ್ಲಿ ಇಟ್ಕೊಬೇಕು. ವಾಚ್ ಯುವರ್ ವರ್ಡ್ಸ್. ನಾವು ಮಾತಾಡೋದು ಇನ್ನೊಬ್ರಿಗೆ ಹರ್ಟ್ ಆಗ್ಬಾರ್ದು. ನಾವು ಮಾತಾಡೋದ್ರಿಂದ ಪ್ರೀತಿಯಿಂದ ಮಾತಾಡ್ಬೇಕು. ಏನ್ ತಗೊಂಡು ಹೋಗ್ತೀರಾ ಬೇರೆಯವ್ರನ್ನ ಬಾರೋ ಹೋಗೋ ಅನ್ನೋದಕ್ಕಿಂತ ಬಾಪ ಹೋಗೋ ಒಂದು ಒಳ್ಳೆ ಮಾತಲ್ಲಿ ಮಾತಾಡ್ರ ನಿಮ್ಗೆ ರೆಸ್ಪಾನ್ಸ್ ನೀವೇನ್ ಕೊಡ್ತೀರಾ ನಿಮ್ಗೆ ಅದು ಸಿಗುತ್ತೆ. ಸೊ ವಾಚ್ ಯುವರ್ ವರ್ಡ್ಸ್, ವಾಚ್ ಯುವರ್ ಆಕ್ಷನ್. ನೀವು ನಡ್ಕೊಳ್ಳೋದು. ಈಗ ತಂದೆ ತಾಯಿ ಏನೋ ಹೇಳ್ತಾರೆ, ಹೋಗಮ್ಮ ಹೋಗಪ್ಪ ಅಂತ ಗಲಾಟೆ ಮಾಡ್ತಾರೆ. ತಂದೆ ತಾಯಿನೇ ಅಲ್ಲ, ಎಲ್ಲಾದ್ರೂ ಪಬ್ಲಿಕ್ ಅಲ್ಲಿ ಆಗ್ಲಿ, ಆಚೆ ಸೊಸೈಟಿನಲ್ಲಾಗ್ಲಿ, ಅವಾಗ ಆಕ್ಷನ್, ನಮ್ಮ ಆಕ್ಷನ್ ನಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ವಾಚ್ ಯುವರ್ ಆಕ್ಷನ್, ವಾಚ್ ಯುವರ್ ಥಾಟ್ಸ್. ನಾವು ಥಿಂಕ್ ಮಾಡೋದು. ವಾಟ್ ಯು ಥಿಂಕ್ ದಟ್ ಯು ಆರ್. ನೀವೇನು ಯೋಚನೆ ಮಾಡಿದ್ರೆ ಅದ್ ನಾವು ಆಗ್ತೀವಿ. ಅದಕ್ಕೆ ಬಿ ಪಾಸಿಟಿವ್. ಯಾವಾಗ್ಲೂ ಪಾಸಿಟಿವ್ ಥಿಂಕ್ ಮಾಡಿ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಗೆ ಇರಬೇಕು. ಬಿ ಕಾನ್ಫಿಡೆಂಟ್. ಸ್ಟೂಡೆಂಟ್ಸ್ ಎಸ್ಪೆಷಲಿ ಕಾನ್ಫಿಡೆಂಟ್ ಆಗಿರ್ಬೇಕು. ನೀವು ಒಳ್ಳೆ ಆಲೋಚನೆ ಮಾಡಬೇಕು. ಅವಾಗ ಮುಂದೆ ಹೋಗ್ಲಿಕ್ಕೆ ಒಂದು ಸ್ಟೆಪ್ಸ್ ಅದೆಲ್ಲ. ಭಜನೆ ನಂದ ಗೋಪಾಲ ಹರಿ ಭಜನೆ ನಂದ